बोलो भारत माता की जय जय बोलो जय ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವತ್ತು ನಾವೆಲ್ಲ ಜನಸೇನಾನಿಗಳಲ್ಲಿ ಸೇರಿದಿರಿ ಒಂದು ವಿಶೇಷವಾದ ದಿನ ಏನಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳ 30ನೇ ತಾರೀಕು ಜನಸೇನಾನಿ ಜೊತೆ ಜನಸೈನಿಕರ ಭೇಟಿ ಜನಸೇನಾನಿಯ ಜೊತೆ ಜನಸೈನಿಕರ ಭೇಟಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿನ ಜನಸೇನಾ ಪಾರ್ಟಿ ಆಫೀಸ್ ಕಡೆಯಿಂದ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಕಡೆಯಿಂದ ಪಲಾವ್ ಮಾಡಿದ್ದಾರೆ. ಕರೆ ಬಂದಿದೆ 30ನೇ ತಾರೀಕು ನೀವು ಬಂದು ಜಾಯ್ನ್ ಆಗಬೇಕು, ಕಮಿಟಿ ಮೀಟಿಂಗಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರಾದ MPS ಮಂಜಣ್ಣವರ ಮುಂದಾಳತ್ವದಲ್ಲಿ ಸುಮಾರು ಒಂದು 25-30 ಜನ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಹೊರಡ್ತಾ ಇದ್ದೀರಿ. 30ನೇ ತಾರೀಕು ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ನಮ್ಮ ಆರಾಧ್ಯ ದೈವ ಪವನ್ ಕಲ್ಯಾಣ್ ಅವರ ಮೀಟಿಂಗಲ್ಲಿ ನಾವು ಭಾಗವಹಿಸಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ನಮ್ಮ ಯಾತ್ರೆ ಸುಗಮವಾಗಲಿ, ನಮ್ಮ ಜನಸೇನಾನಿಯ ಆಶಯ ಆಕಾಂಕ್ಷೆಗಳೆಲ್ಲ ಈಡೇರಲಿ. ಅತಿ ಶೀಘ್ರದಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆಸೆ ಆಕಾಂಕ್ಷೆಗಳಿದ್ದಾವೆ ಜನಸೇನಾ ಕಡೆಯಿಂದ, ಜನಸೇನಾ ಪಾರ್ಟಿನ ನಮ್ಮ ಕರ್ನಾಟಕದಲ್ಲಿ ಸಕ್ರಿಯಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅದು ಈಡೇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ನಮ್ಮ ಒಂದು ಏನು ನಮ್ಮ ಕಾರ್ಯವೈಖರಿಯ ಡಿಮ್ಯಾಂಡ್ಗಳೇನಿದ್ದಾವೆ ಅದೆಲ್ಲ ಬಂದುಬಿಟ್ಟು ನಮ್ಮ ಜನಸೇನಾನಿ ಜೊತೆ ಹಂಚ್ಕೊತೀವಿ. ಒಂದು ಕಾರ್ಯಕ್ರಮಕ್ಕೆ ಜನ ಸೇರಿದರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಮ್ಮ ನಾಯಕರನ್ನ ಭೇಟಿ ಮಾಡಿಕೊಂಡು ನಾವು ಬರ್ತೀವಿ. ಜೈ ಭಾರತ್, ಜೈ ಜನಸೇನಾ. ನಮಸ್ಕಾರ. ಇವತ್ತೊಂದು ದಿವಸ ನಮಗೆ ಜನಸೇನಾ ಪಾರ್ಟಿ ಕಡೆಯಿಂದ ಒಂದು ಕರ್ನಾಟಕಕ್ಕೆ ಸೂಚನೆಯಾಗಿ ನಮ್ಮ ಕರ್ನಾಟಕ ಜನಸೈನಿಕರನ್ನು ಪವನ್ ಕಲ್ಯಾಣ್ ಏನು ವಿಶಾಖಪಟ್ಟಣದಲ್ಲಿ ನಮ್ಮ ಕರ್ನಾಟಕ ಜನಸೈನಿಕರ ಬಗ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಲ್ಲಿ ಏನು ಮಾತಾಡ್ತಾರೆ ಅಂತ ಕುತೂಹಲದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣವರು, ಕೋಲಾರ ಡಿಸ್ಟಿಕ್ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸೇನೆಯನ್ನು ಕರ್ಕೊಂಡು ಕೋಲಾರ ಜಿಲ್ಲೆಯಿಂದ ನಾವು ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಏನು ಪಾರ್ಟಿ ಆಫೀಸ್ ಕಡೆಯಿಂದ ನಮಗೇನು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೋ ಆ ಡೈರೆಕ್ಷನ್ ಪ್ರಕಾರ ಹೋಗ್ತಾ ಇದ್ದೀವಿ. ಒಂದೇ ಒಂದು ಉದ್ದೇಶ ಏನಂದರೆ, ಏನು ಕರ್ನಾಟಕದಲ್ಲಿ ಒಂದು ಬುಲಾವ್ ಅಂತ ಹೇಳ್ಬಿಟ್ಟು ಪವನ್ ಕಲ್ಯಾಣ್ ಸಾಹೇಬ್ರು ಹೇಳಿದಾರೋ ಅವರೊಂದು ಮಾತಿಗೆ ಏನು ಮಾತಾಡ್ತಾರೆ ಕರ್ನಾಟಕದ ಬಗ್ಗೆ ಅದನ್ನು ತಿಳುವಳಿಕೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನಕ್ಕೆ ಅಧ್ಯಕ್ಷಗಳು ಪದಾಧಿಕಾರಿ ಕರ್ಕೊಂಡು ಹೋಗ್ತಾ ಇದೀವಿ ಅಂದರೆ ಅವ್ರು ಕೊಡೋ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ಪಾಲನೆ ಮಾಡಬೇಕು ಅಂತ ವಿನಂತಿಸುತ್ತಾ, ಮತ್ತು ಎಲ್ಲರೂ ನಮ್ಮ ಏನು ಕರ್ನಾಟಕದಿಂದ ವಿಶಾಖಪಟ್ಟಣಂ ಏನೊಂದು ಪ್ರೋಗ್ರಾಮ್ ತಂದಿದ್ದಾರೋ ಅದಕ್ಕೆಲ್ಲ ಕರ್ನಾಟಕದಿಂದ ಬರೋರು ಕ್ಷೇಮವಾಗಿ ಬಂದು ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ನಾವು ಅಲ್ಲಿ ಏನೇನು ಗೈಡ್ಲೈನ್ಸ್ ಅಂತ ತಿಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಂಘಟನೆಯವರು ಸೇರಿ ಎಲ್ಲ ಒಗ್ಗಟ್ಟಾಗಲಿ ಒಂದೇ ಮಾತಲ್ಲಿ ಹೋಗಬೇಕಾಗಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನಸೇನಾ, ಜೈ ಜನಸೇನಾ. ಏನು ನಮ್ಮ ಕರ್ನಾಟಕದಲ್ಲಿ ಒಂದು ದೇವು ಮೂಲೆ ಅಂತ ಒಂದು ಹೆಸರಾದಂಥ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಾವು ಏನು ಕೊಡುಮಲೆ ದೇವಸ್ಥಾನದ ಒಂದು ವಿನಾಯಕನ ಆಶೀರ್ವಾದ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಲ್ಲಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಹೊರಡ್ತಾ ಇದ್ದೀವಿ.